ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡಲ್ಲಿ ಇವತ್ತು ಸಾಟರ್ಡೆ ದಿನ ಮಾತ್ರನೇ ಇದು ವೆಜ್ ಬಿರಿಯಾನಿ ಮಾಡೋ ಅಂಥದ್ದು. ಇದಂತೂ ಎಕ್ಸಲೆಂಟ್ ಆಗಿರುತ್ತೆ. ನೀವು ಒಂದು ಸತಿ ಟೇಸ್ಟ್ ಮಾಡಿದ್ರೆ ಮತ್ತೆ ಬಂದು ನೀವೇ ಟೇಸ್ಟ್ ಮಾಡಿದ್ದೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ನಾವು ಬಿಸಿನೇ ಟೇಸ್ಟ್ ಮಾಡಿದೆ, ತುಂಬಾ ಸಖತ್ತಾಗಿತ್ತು. ಈ ಥರ ಒಂದು ವೆಜ್ ಬಿರಿಯಾನಿ ಮತ್ತೆ ಮಾಡ್ಕೊಂಡು ತಿನ್ನಬೇಕಲ್ಲಪ್ಪ ನಾವು ಮನೇಲಿ ಅಂತ ಅನಿಸ್ತು. ಆ ಥರ ಇರುತ್ತೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ವೆಜ್ ಬಿರಿಯಾನಿ ಮಾಡ್ಕೊಳೋದಕ್ಕೆ ಫಸ್ಟು ಇದನ್ನು ಮಸಾಲ ಮಾಡ್ಕೊತಾರೆ. ವೆಜ್ ಬಿರಿಯಾನಿ ಮಸಾಲ ಮಾಡ್ಕೊತಾರೆ. ಮಸಾಲ ಮಾಡ್ಕೊಂಡಿದ ನಂತರ ಇದರಲ್ಲಿ ಬಿರಿಯಾನಿ ಮಾಡೋವಂಥದ್ದು. ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಬೇಡಿಗೆ ಮೆಣಸಿನ್ಕಾಯಿ ಜಸ್ಟ್ ಒಂದು 100 ಗ್ರಾಮ್ ಇಂದ 150 ಗ್ರಾಮು ಬೇಡಿಗೆ ಮೆಣಸಿನ್ಕಾಯಿ ಇದೆ. ಮತ್ತು ಜೀರಿಗೆ ಎರಡು ಇಡಿ ಜೀರಿಗೆ ಹಾಕ್ಕೊಂಡಿದ್ದಾರೆ. ಮತ್ತು 1 ಇಡಿ ಸೋಂಪು ಹಾಕ್ಕೊಂಡಿದ್ದಾರೆ. ಸೋಂಪು ಮತ್ತು ಒಂದು 25ರಿಂದ 30 ಹಸಿಮೆಣಸಿನ್ಕಾಯಿ, ಒಂದು 2 ಇಡಿ ಅಷ್ಟು ಹಸಿಮೆಣಸಿನ್ಕಾಯಿ, ಮತ್ತು ಚಕ್ಕೆ ಹಾಕ್ಕೊಂಡಿದ್ದಾರೆ. ಚಕ್ಕೆ ಒಂದಿಷ್ಟು ಚಕ್ಕೆ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದಾರೆ. ಅದೊಂದು 25ರಿಂದ 30 ಏಲಕ್ಕಿ ಪುಡಿ. ಈಗ ಧನಿಯಾ ಹಾಕ್ಕೊತಾ ಇದ್ದಾರೆ. 1 ಕಪ್ಪು ಧನಿಯಾ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲೇ ಅರಿಶಿನ ಪುಡಿ ಒಂದು 2 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ಈ ವೆಜ್ ಬಿರಿಯಾನಿಗೆ ಒಂದು ಮಸಾಲ ಆಗುತ್ತೆ. ಇದನ್ನು ಕಾಯಿ ಹಾಕ್ಕೊಂಡು ರುಬ್ಬುವಾಗ ಇದನ್ನು ರುಬ್ಕೊತಾರೆ. ಕಾಯಿ ಎಷ್ಟು ಬೇಕಾಗುತ್ತೆ ಸರ್? ಇದು ಒಂದು 3 ಕಾಯಿ. ನೋಡಿ, 3 ಕಾಯಿ ಇದಕ್ಕೆ ಹಾಕ್ಕೊಂಡು ರುಬ್ಕೊಂಡು. ನೋಡಿ, ಮಸಾಲ ಮಾಡಿ ಇಟ್ಕೊಂಡಿದ್ರಲ್ಲ, ಇದು ಒಂದಿನ ಮುಂಚೆನೇ ಮಸಾಲ ಮಾಡಿಬಿಟ್ಟು ಹೋಗಿರ್ತಾರೆ ಹೆಡ್ ಕುಕ್ಕು. ಇವರು ಅಸಿಸ್ಟೆಂಟ್ಸು ಬೆಳಗಿನ ಜಾವ ಎದ್ದು 3 ಗಂಟೆಗೆ ಇದನ್ನು ರುಬ್ಕೊಂಡು ಮತ್ತೆ ಬೆಳಗಿನ ಜಾವನೇ ಫ್ರೆಶ್ ಆಗಿ ಮಾಡೋ ಅಂಥದ್ದು. ನೋಡಿ, ಈಗ ರುಬ್ಬುವಾಗಲೇ 3 ಕಾಯಿ ತೆಂಗಿನಕಾಯಿ ಹಾಕ್ಕೊಂಡು ಈಗ ರುಬ್ಕೊತಾ ಇದ್ದಾರೆ. ನೋಡಿ, ಇದನ್ನು ಫುಲ್ ಫೈನಾಗಿ 100% ಇದನ್ನು ರುಬ್ಕೊತಾರೆ. ರುಬ್ಕೊಂಡಿದ್ದಾದಮೇಲೆ ತೆಗಿಯೋಂಥದ್ದು. ಸ್ನೇಹಿತರೆ ನೋಡಿ, ವೆಜ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ವೆಜ್ ಬಿರಿಯಾನಿ ಮಾಡೋದಕ್ಕೆ ಈಗ 1 ಲೀಟ್ರಷ್ಟು ಎಣ್ಣೆ ಹಾಕ್ಕೊತಾ ಇದ್ದಾರೆ. ನೋಡಿ, 10 kg ರೈಸ್ ಹಾಕಿ ಮಾಡ್ತಾರಂಥದ್ದು ಒಂದು ವೆಜ್ ಬಿರಿಯಾನಿ. ನೋಡಿ, 1 ಲೀಟ್ರು ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ, ಅದರಲ್ಲೇ ತುಪ್ಪ ಹಾಕ್ಕೊತಾ ಇದ್ದಾರೆ. ಒಂದು 1/4 kg ತುಪ್ಪ ಅಲ್ಲ, ಒಂದು 1/4 kg ಅಷ್ಟು ತುಪ್ಪ. ಮತ್ತೆ ಒಂದು ಸ್ವಲ್ಪ 1.5 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಆಗಲೇ 1 ಲೀಟ್ರು ಮತ್ತೆ ಅರ್ಧ ಲೀಟ್ರು. 5 kg ಅಕ್ಕಿಗೆ 1 kg. ನೋಡಿ, 5 kg ಅಕ್ಕಿಗೆ 1 kg ಎಣ್ಣೆ. ಈ ಥರ ಒಂದು ಮೆಜರ್ಮೆಂಟ್ ಪ್ರಕಾರ ಇವ್ರು ಹಾಕೊಂಡು. ನೋಡಿ, ಇದರಲ್ಲಿ ಮಸಾಲ ಹಾಕ್ಕೊತಾ ಇದ್ದಾರೆ. ಮಸಾಲ ಐಟಮು ಏನೇನು ಸರ್? ಇದು ಕಸ್ತೂರಿ ಮೇಥಿ, ಸ್ಟಾರ್ ಹೂವು, ಲವಂಗ ಮತ್ತು ಹಸಿಮೆಣಸಿನ್ಕಾಯಿ, ಇಷ್ಟೇ ಅಲ್ಲ, ಜಾಯಿಪತ್ರೆ. ನೋಡಿ, ಜಾಯಿಪತ್ರೆ ಮತ್ತು ಇದು ಮೊಗ್ಗು, ಇಷ್ಟೊಂದು ಹಾಕ್ಕೊಂಡು ಇಟ್ಕೊಂಡಿರೋ. ನೋಡಿ, ಇದರಲ್ಲೇ ಒಂದು 2.5 ಇಡಿಯಷ್ಟು ಗೋಡಂಬಿ ಹಾಕ್ಕೊಂಡಿದ್ದಾರೆ. ನೋಡಿ, ಈ ಥರ. ನೋಡಿ, ಗೋಡಂಬಿ ಹಾಕ್ಕೊಂಡಿದ್ಮೇಲೆ ಒಂದು ಇಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಎಣ್ಣೆ ತುಪ್ಪ ಅನ್ನೋದು ಕಾದಿದ ಮೇಲೆ ಈಗ ಸಾಸಿವೆ ಹಾಕ್ಕೊಂಡಿದ್ದಾರೆ. 1 ಇಡಿ ಸಾಸಿವೆ ಮತ್ತು ಜೀರಿಗೆ. ನೋಡಿ, 3 ಇಡಿಯಷ್ಟು ಜೀರಿಗೆ ಹಾಕ್ಕೊಂಡಿದ್ದಾರೆ. ಅವ್ರ ಕೈಯಲ್ಲಿ 3 ಇಡಿ. ನೋಡಿ, ಈಗ ಸಣ್ಣಕ್ಕೆ ಉದ್ದುದ್ದಕ್ಕೆ ಹಚ್ಚಿರೋಂಥದ್ದು ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡ್ಮೇಲೆ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಈಗ ಈರುಳ್ಳಿ ಹಾಕ್ಕೊಂಡಿರೋಂಥದ್ದು. ನೋಡಿ, ಆಗಲೇ ಪ್ಲೇಟಲ್ಲಿ ಇಟ್ಕೊಂಡಿದ್ರಲ್ಲ ಎಲ್ಲನೂ, ಪಲಾವ್ ಸಾಮಾನು ಮತ್ತು ಕಸೂರಿ ಮೇಥಿ ಎಲ್ಲನೂ ಪ್ರತಿಯೊಂದು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಅದರಲ್ಲೇ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದಾರೆ. ಹಿಂಗೆ ನೀರು. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಒಂದು ಅರ್ಧ kg ಅಷ್ಟು ಇದೆ. 2 ಸೇರಿಸಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರುತ್ತೆ, ಶುಂಠಿ ಸ್ವಲ್ಪ ಕಡಿಮೆ ಇರುತ್ತೆ. ನೋಡಿ, ಇದು ಶುಂಠಿ ಬಂದು 35% ಶುಂಠಿ ಹಾಕ್ಕೊತಾರೆ, ಇನ್ನು 65% ಬೆಳ್ಳುಳ್ಳಿ ಹಾಕ್ಕೊತಾರೆ. ಈ ಥರ ಒಂದು ಮೆಜರ್ಮೆಂಟ್ ಪ್ರಕಾರ ಇವರು ಇದರಲ್ಲಿ ಹಾಕ್ಕೊಳೋ ಅಂಥದ್ದು. ನೋಡಿ, ಫುಲ್ಲು ಒಂದು ಮೀಡಿಯಮ್ ಜಾರಲ್ಲಿ 3/4 ಭಾಗ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿರೋದು. ನೋಡಿ, ಈರುಳ್ಳಿ ಅನ್ನೋದು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿರೋಂಥದ್ದು. ನೋಡಿ, ಟೊಮೊಟೊ ಹಾಕ್ಕೊಂಡಿದ್ದಾರೆ. ಈಗ ಟೊಮೊಟೊ ಬಂದು ಒಂದು 2 kg ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ನೋಡಿ, ದಪ್ಪಕ್ಕೆ ಕುಯ್ದು ಹಾಕ್ಕೊಂಡಿದ್ದಾರೆ.
ನೋಡಿ ಒಂದು ಟೊಮೊಟೊನ 4 ಪೀಸ್ ಮಾಡಿದ್ದಾರೆ, 4 ಪೀಸ್ ಮಾಡಿ ಹಾಕ್ಕೊಂಡಿರೋಂಥದ್ದು ಇದು. ನೋಡಿ ಅದರಲ್ಲೇ ಈಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ, ಒಂದು ಟೀ ಸ್ಪೂನು ಅರಿಶಿನ ಪುಡಿ. ನೋಡಿ ಇದಕ್ಕೆ ಮಸಾಲ, ಪಲಾವ್ಗೆ ಮಸಾಲ ಮಾಡಿ ಇಟ್ಕೊಂಡಿದ್ರಲ್ಲ ಆ ಮಸಾಲ ಈಗ ಗ್ರೈಂಡರ್ ಮಾಡಿ ಪೇಸ್ಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಮಸಾಲ ಅನ್ನೋದು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳೋದಕ್ಕೋಸ್ಕರ ಒಂದು 5 ನಿಮಿಷದಿಂದ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಆ ಕಾರಣಕ್ಕೆ ನೋಡಿ ಮಿಕ್ಸ್ ಮಾಡ್ತಾನೆ ಇದ್ದಾರೆ. ನೋಡಿ ಈಗ ತರಕಾರಿ ಹಾಕ್ಕೊತಾ ಇದ್ದಾರೆ. ಇದು ಬೀನ್ಸು, ಕ್ಯಾರೆಟು ಮತ್ತು ಡಬಲ್ ಬೀನ್ಸ್ ಇದೆಯಲ್ಲ, ಡಬಲ್ ಬೀನ್ಸು ಈ 3 ಇದು. ಹಾಂ 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 ನೌಕೋಲು ಆಲೂಗಡ್ಡೆ. ಹಾಂ ಇದು ವೈಟದು ನೌಕೋಲ್ ಅಲ್ಲ? ಹಾಂ ನೋಡಿ ನೌಕೋಲು, ಬೀನ್ಸು, ಕ್ಯಾರೆಟು ಮತ್ತು ಡಬಲ್ ಬೀನ್ಸು ಇಷ್ಟೊಂದು ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಈಗ ಬಿಸಿ ನೀರು ಹಾಕ್ಕೊತಾ ಇದ್ದಾರೆ. ಮಸಾಲ ಅನ್ನೋದು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ವೆಜಿಟೇಬಲ್ ಹಾಕ್ಕೊಂಡು ಈಗ ಬಿಸಿ ನೀರು ಹಾಕ್ಕೊತಾ ಇದ್ದಾರೆ. ಇದು ಎಷ್ಟು ಲೀಟರ್ ನೀರು ಸರ್? ನೋಡಿ 10 ಲೀಟರ್ಗೆ 20 ಲೀಟರ್ ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ಈಗ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡಿದ್ದಾರೆ. ಒಂದು 2ರಿಂದ 3 ಕಾಯಷ್ಟು ನಿಂಬೆಹಣ್ಣು ಜ್ಯೂಸು. ನೋಡಿ ಅದರಲ್ಲಿ ಮೊಸರು ಹಾಕ್ಕೊತಾ ಇದ್ದಾರೆ. ಈಗ 1 ಲೀಟ್ರು ಮೊಸರು, 1 ಲೀಟ್ರಲ್ಲ? ಹಾಂ ಫುಲ್ಲು 1 ಲೀಟ್ರು ನಂದಿನಿ ಮೊಸರು ನೋಡಿ ಹಾಲು ಹಾಕ್ಕೊತಾ ಇದ್ದಾರೆ. ಇದೂ 1 ಲೀಟ್ರ್ ಹಾಲು. 3 ಲೀಟ್ರಾ? ಹಾಂ ನೋಡಿ 3 ಲೀಟ್ರ್ ಹಾಲು ಹಾಕ್ಕೊತಾ ಇದ್ದಾರೆ. ನೋಡಿ ಈ 2 ಆಗಲೇ ಒಂದು, ಇವಾಗ ಒಂದು 2. ಇದು ನಂದಿನಿ ಹಾಲು. ನೋಡಿ 3 ಲೀಟ್ರ್ ಹಾಲು ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ನೀರು ಬಂದು 16 ಲೀಟ್ರ್ ನೀರು ಹಾಕ್ಕೊಂಡಿದ್ದಾರೆ, ಪ್ಲಸ್ 1 ಲೀಟ್ರ್ ಮೊಸರು ಮತ್ತು 3 ಲೀಟ್ರು ಹಾಲು ಹಾಕ್ಕೊಂಡಿದ್ದಾರೆ. ಈ ಥರ ಒಂದು ಮೆಜರ್ಮೆಂಟ್ ಪ್ರಕಾರ 10 kg ಅಕ್ಕಿಗೆ 20 ಲೀಟ್ರ್ ನೀರು. ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. 1 ಇಡಿ, 2 ಇಡಿ. ನೋಡಿ 2 ಇಡಿ ಅಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದಾರೆ. 1-1.5 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ನೋಡಿ ಈಗ 1 ಇಡಿ ಶುಗರ್ ಹಾಕ್ಕೊಂಡಿದ್ದಾರೆ, 1 ಇಡಿ ಸಕ್ಕರೆ. ನೋಡಿ ನೀರು ಅನ್ನೋದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ನೀವು ಅಕ್ಕಿ ಹಾಕ್ಕೊತಾರೆ. ಸ್ನೇಹಿತರೆ ನೋಡಿ ಈ ಕಡೆ ಪಕ್ಕದಲ್ಲೇ ಸಾಗು ಮಾಡ್ತಾ ಇದ್ದಾರೆ, ಮತ್ತು ಈ ಕಡೆ ಇಡ್ಲಿ ಸಾಂಬಾರು ಮಾಡ್ತಾ ಇದ್ದಾರೆ, ಮತ್ತು ಆ ಕಡೆ ಲಾಸ್ಟಲ್ಲಿ ರೈಟ್ ಸೈಡಲ್ಲಿ ವೆಜಿಟೇಬಲ್ ಸಾಂಬಾರು ಮಾಡ್ತಾ ಇದ್ದಾರೆ. ಈ ಥರ ಒಂದು 4ರಿಂದ 5 ಸ್ಟವ್ ಈ ಥರ ಉರಿತಾ ಇರುತ್ತೆ. ಆ ಕಾರಣಕ್ಕೆ ಇದೊಂದು ಲೈಟಾಗಿ ಒಂದು ಸೌಂಡ್ ಬರ್ತಾ ಇರುತ್ತೆ, ಮತ್ತು ಚಿಮ್ನಿ ಬೇರೆ ಆನಲ್ಲಿ ಇರುತ್ತೆ. ಆ ಕಾರಣಕ್ಕೆ ಇದೊಂದು ಸೌಂಡ್ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡ್ಕೊಂಡು. ಪಲಾವ್ ಎಲೆ ಹಾಕ್ಕೊಂಡಿದ್ದಾರೆ. ಪಲಾವ್ ಎಲೆ ಒಂದು 10ರಿಂದ 15 ಪಲಾವ್ ಎಲೆ. ಲೈಟಾಗಿ ಇನ್ನು ಕುದಿ ಬರೋ ಸ್ಟಾರ್ಟ್ ಆಗಿದೆ. ಆ ಟೈಮಲ್ಲಿ ಈಗ ಪಲಾವ್ ಎಲೆ ಹಾಕ್ಕೊಂಡಿರೋಂಥದ್ದು. ನೋಡಿ ಅಕ್ಕಿ 10 kg ಅಕ್ಕಿ ಹಾಕ್ಕೊತಾ ಇದ್ದಾರೆ. 5 kg ಬಾಸ್ಮತಿ, 5 kg ಮಾಮೂಲಿ ರೈಸ್. ನೋಡಿ 5 kg ಬಾಸ್ಮತಿ, 5 kg ಮತ್ತು ಮಾಮೂಲಿ ರೈಸು. ನೋಡಿ ಅಕ್ಕಿನ ತೊಳೆದು ಜಾಲಿಯಲ್ಲಿ ಹಾಕ್ಕೊಂಡು ಈ ಥರ ಸೋಸ್ಕೊಂಡು ಮತ್ತೆ ಹಾಕ್ಕೊಳೋ ಅಂಥದ್ದು. ಇದು ಬುಲೆಟ್ ರೈಸು ಮತ್ತು ಒಂದು 5 kg ಬಾಸ್ಮತಿ ರೈಸು. ನೋಡಿ ಇದು ವೆಜ್ ಬಿರಿಯಾನಿ. ಇದು ಅತಿಥಿ ಗ್ರ್ಯಾಂಡಲ್ಲಿ ಒಂದೊಂದು ದಿವಸ ಒಂದೊಂದು ರೈಸ್ ಬಾತ್ಗಳು ಮಾಡ್ತಾರೆ. ಇವತ್ತು ವೆಜ್ ಬಿರಿಯಾನಿ ಮಾಡ್ತಾರಂಥದ್ದು. ನೋಡಿ 7 ದಿವಸ ಒಂದೊಂದು ರೈಸು, ಒಂದೊಂದು ದಿನಕ್ಕೆ ಒಂದೊಂದು ರೈಸು, ಡಿಫ್ರೆಂಟ್ ರೈಸ್ ಬಾತ್ ಮಾಡೋ ಅಂಥದ್ದು ಇಲ್ಲಿ. ನೋಡಿ 10 kg ರೈಸು ತೊಳೆದು ಈಗ ಹಾಕ್ಕೊಂಡಿದ್ದಾರೆ. ಲೈಟಾಗಿ ಒಂದು ಕುದಿ ಬರುತ್ತೆ. ಒಂದು ಕುದಿ ಬಂದಮೇಲೆ ರೈಸ್ ಹಾಕ್ಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇದು ಇಡ್ಲಿ ಸಾಂಬಾರು ಮಾಡ್ತಾ ಇದ್ದಾರೆ.
ಇಡ್ಲಿಗೆ ಸಾಂಬಾರು ಮಾಡ್ತಾರಲ್ಲ ಅದು ಸಾಂಬಾರು ಇಲ್ಲಿ ಮಾಡ್ತಾರಂತ ನೋಡಿ. ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಈ ಥರ ಒಂದು ರೆಸಿಪೀಸ್ ಎಲ್ಲ ಬರ್ತಾ ಇರುತ್ತೆ. ಯಾರು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಈ ಥರ ರೆಸಿಪೀಸ್ ಎಲ್ಲ ನೋಡ್ತೀರಿ. ಸ್ನೇಹಿತರೆ ನೋಡಿ, ಇದು ಒಂದು 50% ಆಗಿದೆ. 50% ಆದಮೇಲೆ ನೋಡಿ ಈ ಥರ ಒಂದು ಬೆಂದಿದೆ. ಇದು ನೀರೆಲ್ಲ ಇಮ್ಮರದ ಮೇಲೆ ಈ ಥರ ದಮ್ ಹಾಕ್ಬಿಡ್ತಾರೆ ಅಷ್ಟೇ. ಇದು ನೀಟಾಗಿ ಕರೆಕ್ಟಾಗಿ ಆ ನೀರಿಗೆ ಕರೆಕ್ಟಾಗಿ ಸರೋಗುತ್ತೆ ಇದು. ಈಗಲೇ ಉಪ್ಪು ಖಾರ ಏನಾದರೂ ಕಡಿಮೆ ಇದೆ ಈಗಲೇ ನೋಡ್ಕೋಬೇಕಾಗುತ್ತೆ. ಉಪ್ಪು ಖಾರ ನೋಡಿಕೊಂಡು ಏನಾದರೂ ಕಡಿಮೆ ಇದ್ದರೆ ಈಗಲೇ ಹಾಕ್ಕೋಬೋದು ನೋಡಿ. ಇದಕ್ಕೆ ಉಪ್ಪು ಖಾರ ಅನ್ನೋದು ಕರೆಕ್ಟಾಗಿದೆ ಈಗ. ನೋಡಿ, ಇದರಲ್ಲಿ ಬೇಯಿಸಿರೋ ಬಟಾಣಿ ಹಾಕ್ಕೊಂಡಿದ್ದಾರೆ. 1 kg ಅಷ್ಟು ಬೇಯಿಸಿರೋ ಬಟಾಣಿ. ನೋಡಿ, ಇದರಲ್ಲಿ ಈಗ ಸ್ವಲ್ಪ ಒಂದು 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 2 ಹಿಡಿಯಷ್ಟು ಪುದೀನ ಹಾಕ್ಕೊಂಡಿದ್ದಾರೆ. ಇದು ಈಗ ಸಿಮ್ಮಲ್ಲಿ ಇಟ್ಕೊಂಡಿದ್ರಲ್ಲ, ಇದೊಂದು 50% ಆಗಿದ ತಕ್ಷಣ ಸಿಮ್ಮಲ್ಲಿ ಇಟ್ಕೊಂಡಿದ್ದೀರಾ. ನೋಡಿ, ಒಂದು ಅಕ್ಕಿ ಇಲ್ಲ ಅಂದರೆ ಹೊಡೆದೋಗುತ್ತೆ. ಓಕೆ, ನೋಡಿ, ಇದು ಮಿಕ್ಸ್ ಮಾಡುವಾಗ ನೋಡಿ ಈ ಥರ ಒಂದು ಕುರ್ಪಿ ಅನ್ನೋದು ಯೂಸ್ ಮಾಡ್ತಾರೆ. ಈ ಥರ ಕುರ್ಪಿ ಯೂಸ್ ಮಾಡೋದ್ರಿಂದ ಕೆಳಗಡೆಯಿಂದ ಮೇಲ್ಗಡೆ ಎತ್ತುವಾಗ ಯಾವುದೇ ರೀತಿ ಒಂದು ಅನ್ನ ಅನ್ನೋದು ಕಟ್ಟಾಗೋದಿಲ್ಲ ನೋಡಿ. ಇದು ಒಂದು 50% ಅನ್ನ ಬೆಂದಿದ ತಕ್ಷಣ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ತಾರೆ. ಲೈಟಾಗಿ ಉರಿತಾ ಇರುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೋಡಿ ಅನ್ನ ಅನ್ನೋದು ಕಟ್ಟಾಗುತ್ತೆ. ಆ ಕಾರಣಕ್ಕೆ ನೋಡಿ ಈ ಥರ ಮಾಡ್ಕೊತಾರೆ. ಆಗಿದೆಯಲ್ಲ ನೋಡಿ, ಈಗ ನೀರೆಲ್ಲ ಫುಲ್ ಇಂಬ್ರಿದೆ. ಈಗ ದಮ್ ಹಾಕ್ಕೊಂತಾರೆ ಇದ್ರ ಮೇಲೆ. ನೋಡಿ, ಮೇಲ್ಗಡೆ ಕಸ್ತೂರಿ ಮೇಥಿ 1 ಹಿಡಿ ಫುಲ್ ಹಾಕ್ಕೊಂಡಿದ್ದಾರೆ ನೋಡಿ. ಅದ್ರ ಮೇಲ್ಗಡೆ ಬಾಳೆ ಎಲೆ. ಇದನ್ನ ಇದು ಸಿಮ್ಮಲ್ಲಿ ಎಷ್ಟೊತ್ತಿಗೆ ಕೊಂತಿರೋದು? ನೋಡಿ, ಇದು ಫುಲ್ ಸಿಮ್ಮಾಗಿ ಇಟ್ಕೊಂಡಿದ್ದಾರೆ. ಎಷ್ಟು ಲೈಟಾಗಿ ಉರಿತಾ ಇರುತ್ತೆ ಅಷ್ಟೇ. ಲೈಟಾಗಿ ಒಂದು ಪಾತ್ರೆಗೆ ಟಚ್ ಆಗ್ತಾ ಇರುತ್ತೆ ಒಂದು ಬೆಂಕಿ ಅನ್ನೋದು ಲೈಟಾಗಿ. ಈಗ ಒಂದು ಇದೊಂದು 15 ದಿನ 20 ನಿಮಿಷನಾ ಇದು? ನೋಡಿ, 15 ನಿಮಿಷ ಇದನ್ನ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊತಾರೆ. ಆಮೇಲೆ ಇಳಿಸ್ಕೊಳೋ ಅಂಥದ್ದು ನೋಡಿ. ಅದ್ರ ಮೇಲ್ಗಡೆ ಪ್ಲೇಟು, ಇದು ಪ್ಲೇಟ್ ಇಕ್ಬಿಟ್ಟು ಪ್ಲೇಟ್ ಮೇಲೆ ಒಂದು ವೆಯ್ಟು, ಒಂದು ನೀರಾಗಲಿ ಏನಾದರೂ ಈ ಥರ ಒಂದು ವೆಯ್ಟ್ ಇಕ್ಬಿಟ್ರೆ ಒಂದು ಗಾಳಿ ಹೋಗ್ದಿರ ಕಾರಣಕ್ಕೆ ಈ ಥರ ವೆಯ್ಟ್ ಇಕ್ಕಿದ್ರೆ ಒಂದು ದಮ್ ಅನ್ನೋದು ರೆಡಿ ಆಗುತ್ತೆ. ಒಂದು 15 ನಿಮಿಷದಲ್ಲಿ ವೆಜ್ ಬಿರಿಯಾನಿ ಅನ್ನೋದು ರೆಡಿ ಆಗುತ್ತೆ. ಈಗ ತೆಗೆದಿದ್ದಾರೆ, ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ಒಂದು ಈ ಥರ ನೋಡಿ ವೆಜ್ ಬಿರಿಯಾನಿ ಅನ್ನೋದು ರೆಡಿ ಆಗಿದೆ. ನೋಡಿ, ಈಗ ದಮ್ ತೆಗಿತಾ ಇದ್ದಾರೆ. ನೋಡಿ, ಸ್ವಂತ ಇವರೇ ಮಸಾಲ ರೆಡಿ ಮಾಡಿ ಈ ಥರ ಮಾಡೋದ್ರಿಂದ ಒಳ್ಳೆ ಟೇಸ್ಟು ಮತ್ತು ಒಳ್ಳೆ ಸ್ಮೆಲ್ಲು. ನೋಡಿ, ಈ ಥರ ಒಂದು ದಮ್ ತೆಗಿತಾ ಇದ್ರೆ ಸ್ಮೆಲ್ ಅನ್ನೋದು ಶುರು ಆಗಿದೆ. ಸಖತ್ತಾಗಿದೆ. ಇದೇ ಒಂಥರ ಡಿಫ್ರೆಂಟಾಗಿ ಒಂದು ನಾಟಿ ಸ್ಟೈಲಲ್ಲಿ ಮಾಡೋ ಅಂಥದ್ದು ಒಂದು ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿ ರೆಡಿ. ಸ್ನೇಹಿತರೆ, ನೋಡಿದ್ರಲ್ಲ ಒಂದು ವೆಜ್ ಬಿರಿಯಾನಿ ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು. ಇದು ಅತಿಥಿ ಗ್ರ್ಯಾಂಡಲ್ಲಿ ಮಾಡಿರೋಂಥ ಒಂದು ವೆಜ್ ಬಿರಿಯಾನಿ. ಇದಂತೂ ತುಂಬಾ ಡಿಫ್ರೆಂಟಾಗಿರುತ್ತೆ. ತುಂಬ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾನು ಒಂದ್ಸಲಿ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನೋಡಿ, ನೀವು ಈ ಕಡೆ ಯಾವಾಗಾದರೂ ಬಂದಾಗ, ಸರ್ಜಾಪುರ ಕಡೆ ಬಂದಾಗ ವೆಜ್ ಬಿರಿಯಾನಿ ಟ್ರೈ ಮಾಡಿ. ತುಂಬಾ ಸಖತ್ತಾಗಿರುತ್ತೆ. ಇದು ಸಾಟರ್ಡೆ ಮಾತ್ರ ಮಾಡ್ತಾರೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.